ಎಲ್ರಿಗೂ ನಮಸ್ಕಾರ. ನೆಕ್ಸ್ಟ್ ಮಂತಿಂದ ಸೆಕೆಂಡ್ ಇಯರ್ ಮತ್ತು ಫಸ್ಟ್ ಇಯರ್ ಅವ್ರಿಗೆ ವರ್ಕ್ಶಾಪ್ ಆ್ಯಂಡ್ ಕ್ಯಾಲ್ಕುಲೇಷನ್ ಸೈನ್ಸ್ ಎಕ್ಸಾಮ್ಸ್ ಇದೆ, ಜೊತೆಗೆ ಥಿಯರಿ ಇದೆ, ಪ್ರಾಕ್ಟಿಕಲ್ ಇದೆ. ಸೊ ಇದಕ್ಕೋಸ್ಕರ ಏನು ಮಾಡ್ತಿದ್ದೀನಿ ಅಂದರೆ ಎಲ್ಲನೂ ಚಾಪ್ಟರ್ಗಳನ್ನ ಈ ಟೈಮಲ್ಲಿ ಕವರ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಬಟ್ ಚಾಪ್ಟ್ರನ್ನ ನೀವು ಒಂದೇ ಪಾಠನ ಕೇಳ್ಕೊಂಡು ಕವರ್ ಮಾಡೋದಕ್ಕೆ ಟೈಮ್ ಹಿಡಿಯುತ್ತೆ. ಬಟ್ ಇಲ್ಲಿ ರಿವಿಷನ್ ಕ್ಲಾಸ್ ಅಂತ ಮಾಡ್ಬೋದು. ರಿವಿಷನ್ ಕ್ಲಾಸ್ ಅಂದರೆ ನೀವು ಕಾಲೇಜಲ್ಲಿ ಪಾಠ ಕೇಳಿರ್ತೀರ. ಇಲ್ಲಿ ನಾನು ಏನು ಮಾಡ್ತಿದ್ದೀನಿ ಅಂದರೆ ನಿಮ್ಮಿ ಕ್ವೆಶನ್ ಬ್ಯಾಂಕ್ ಅಂತ ಒಂದು ಬುಕ್ ಇದೆ. ಇದನ್ನು ನಮಗೆ ನಿಮ್ಮ ITI ಅವರೇ ಈ ಬುಕ್ನ ಬಿಟ್ಟಿರ್ತಾರೆ. ಅಂದರೆ ಇದನ್ನು ಆ್ಯಕ್ಚುಲಾಗಿ ಎಷ್ಟೊಂದು ಜನ ಟೀಚರ್ಸ್ಗಳು ಇದು ಗೊತ್ತಿಲ್ಲ. ಕೆಲವು ಟೀಚರ್ಸ್ಗಳಿಗೆ ಏನು ಗೊತ್ತಿಲ್ಲ ಅಂದರೆ ಈ ನಿಮ್ಮಿ ಕ್ವೆಶನ್ ಬ್ಯಾಂಕ್ ಅನ್ನೋದು ಏನು ಅಂದರೆ ಒಂದು ಬ್ಲೂ ಪ್ರಿಂಟ್ ಥರ. ಅಂದರೆ ಇಲ್ಲಿ ಇಷ್ಟು ಚಾಪ್ಟ್ರಲ್ಲಿ ಇಷ್ಟು ಕ್ವೆಶನ್ಸ್ಗಳಿಗೆ ಬರ್ಬೋದು. ಈಗ ನೋಡಿ, ಈಗ ನಿಮ್ಮ ಮುಂದೆ ಕಾಣಿಸ್ತಾ ಇರೋದು ಸಿಲೆಬಸ್ ಅಂತ. ಫಸ್ಟ್ ಯೂನಿಟ್ಟು ಸೆಕೆಂಡ್ ಇಯರ್ ಅವ್ರಿಗೆ ಫ್ರಿಕ್ಷನ್ ಅನ್ನೋ ಯೂನಿಟ್ಟು. ಫ್ರಿಕ್ಷನ್ ಅಂದರೆ ಕನ್ನಡದಲ್ಲಿ ಘರ್ಷಣೆ ಅಂತ ಕರಿತೀವಿ. ನೋಡಿ, ಫ್ರಿಕ್ಷನ್ ಯೂನಿಟಲ್ಲಿ ನಿಮಗೆ ಅಡ್ವಾಂಟೇಜು, ಡಿಸ್ಅಡ್ವಾಂಟೇಜು, ಲಾ ಆಫ್ ಫ್ರಿಕ್ಷನ್ನು, ಕೋಎಫಿಷಿಯಂಟ್ ಆಫ್ ಫ್ರಿಕ್ಷನ್, ಆ್ಯಂಗಲ್ ಆಫ್ ಫ್ರಿಕ್ಷನ್, ಅದ್ರ ಮೇಲೆ ತುಂಬ ಸಿಂಪಲ್ ಬೇಸಿಕ್ ಪ್ರಾಬ್ಲಮ್ ಇರ್ತದೆ. ಮತ್ತು ಫ್ರಿಕ್ಷನಲ್ಲಿ ಲೂಬ್ರಿಕೇಷನ್ ಅಂದ್ರೇನು, ಕೋಎಫಿಷಿಯಂಟ್ ಆಫ್ ಫ್ರಿಕ್ಷನ್ ಅಂದ್ರೇನು, ಅದ್ರದ್ದು ಅಪ್ಲಿಕೇಶನ್ ಎಫೆಕ್ಟ್ಸ್ ಅಂದ್ರೇನು, ಅದು ಎಲ್ಲಿ ವರ್ಕ್ಶಾಪ್ ಪ್ರಾಕ್ಟೀಸಲ್ಲಿ ಏನು ಮಾಡ್ತೀವಿ ಅದನ್ನು ತಿಳ್ಕೊಬೇಕು. ನೋಡಿ, ಇದಕ್ಕೆ ಮಾರ್ಕ್ಸ್ ಬಂದು ನಿಮಗೆ 7 ಮಾರ್ಕ್ಸ್ ಅಂತ ಕೇಳಿದ್ದಾನೆ. ನಿಮಗೆ ಒಂದು ಕ್ವಶನ್ಗೆ 2 ಮಾರ್ಕ್ಸ್ ಆಗಿರೋದ್ರಿಂದ ಇಲ್ಲಿ 7 ಮಾರ್ಕ್ಸಿಗೆ ಬರಲ್ಲ. ಬಂದರೆ 6 ಮಾರ್ಕ್ಸಿಗೆ ಬರ್ಬೋದು ಅಥವಾ 8 ಮಾರ್ಕ್ಸ್ಗೆ ಕ್ವಶನ್ ಬರ್ಬೋದು. ನೋಡಿ, ಇಲ್ಲಿ ಇದು ಒಂದು ಚಾಪ್ಟರ್ ನಿಮ್ಗೆ 8 ಮಾರ್ಕ್ಸ್ ಅಂದರೆ ಇಲ್ಲಿ ಟೋಟಲ್ ಈ ಚಾಪ್ಟ್ರಲ್ಲಿ ನಿಮಗೆ ಎಷ್ಟು ಕ್ವಶನ್ಸ್ ಬರುತ್ತೆ ಅಂದರೆ 43 ಕ್ವಶನ್ಸ್ ಬರುತ್ತೆ. ನೋಡಿ, ಈ 43 ಕ್ವೆಶನ್ನಲ್ಲಿ ನಾನು ಹೆಂಗೆ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಅಂದರೆ ಒಂದೊಂದೇ ಕ್ವೆಶನ್ನ ನಿಮ್ಮ ಜೊತೆ ಡಿಸ್ಕಸ್ ಮಾಡೋ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾನು ಈ ಬೋರ್ಡ್ ಮೇಲೆ ಏನಕ್ಕೆ ಬರೀತಿಲ್ಲ ಅಂದರೆ ಬೋರ್ಡ್ ಮೇಲೆ ಆದರೆ ನಿಮಗೆ ತುಂಬ ಟೈಮ್ ತಗೊಳುತ್ತೆ. ಸೊ ಹಾಗಾಗಿ ನಾನು ಬೋರ್ಡ್ ಮೇಲೆ ಬರೆಯೋಕ್ಕೆ ಹೋಗಲ್ಲ. ಜಸ್ಟ್ ಕ್ವೆಶನ್ಸ್ಗಳನ್ನ ಡಿಸ್ಕಸ್ ಮಾಡ್ತೀನಿ, ಅದರದ್ದು ರೈಟ್ ಆನ್ಸರ್ಸ್ಗಳನ್ನ ಟಿಕ್ ಮಾಡಿರ್ತೀನಿ. ನೋಡಿ, ಫಸ್ಟು ವಿಚ್ ಈಸ್ ದಿ ಲಾ ಆಫ್ ಫ್ರಿಕ್ಷನ್. ಫ್ರಿಕ್ಷನ್ದು ಲಾ ಏನು ಅಂತ ಕೇಳ್ತೇನೆ. ನೋಡಿ, ಫ್ರಿಕ್ಷನ್ ಫೋರ್ಸ್ ಈಸ್ ಇಂಡಿಪೆಂಡೆಂಟ್ ಓವರ್ ದಿ ಏರಿಯಾ ಆ್ಯಂಡ್ ಶೇಪ್ ಆಫ್ ದಿ ಕಾಂಟ್ಯಾಕ್ಟಿಂಗ್ ಸರ್ಫೇಸ್. ಅಂದರೆ ಫ್ರಿಕ್ಷನ್ ಅನ್ನೋದು ಇಂಡಿಪೆಂಡೆಂಟ್, ಯಾವುದ್ರ ಮೇಲೂ ಡಿಪೆಂಡ್ ಆಗಿರಲ್ಲ. ಯಾವುದ್ರ ಮೇಲೆ ಇಂಡಿಪೆಂಡೆಂಟ್ ಅಂದರೆ ಏರಿಯಾ ಇರ್ಬೋದು, ಶೇಪ್ ಇರ್ಬೋದು. ನೋಡಿ, ನೀವು ಏರಿಯಾ ಅಥವಾ ಶೇಪ್ ಯಾವುದೇ ಒಂದು ಆಬ್ಜೆಕ್ಟ್ ಏರಿಯಾ ಶೇಪ್ ಹೆಂಗೆ ಇರಲಿ ಅಲ್ಲಿ ಫ್ರಿಕ್ಷನ್ ಆಗಲೇಬೇಕು. ನೋಡಿ, ಫ್ರಿಕ್ಷನ್ ಅಂದರೆ ಘರ್ಷಣೆ ಅಂದರೆ ಇದರಲ್ಲಿ ಅಡ್ವಾಂಟೇಜ್ ಇರುತ್ತೆ, ಡಿಸ್ಅಡ್ವಾಂಟೇಜ್ ಇರುತ್ತೆ. ಅಡ್ವಾಂಟೇಜ್ ಏನು ಅಂದರೆ ನಾವು ಪೆನ್ನಲ್ಲಿ ಬರಿತೀವಿ ಅಥವಾ ಪೆನ್ಸಿಲಲ್ಲಿ ಬರಿತೀವಿ ಅಥವಾ ಚಾಪಿಸಲ್ಲಿ ಬರಿತೀವಿ ಅಂದರೆ ಅದು ಫ್ರಿಕ್ಷನಿಂದನೇ ನಾವು ಬರೆಯೋಕ್ಕೆ ಸಾಧ್ಯ ಆಗೋದು. ಜೊತೆಗೆ ನಾವು ಭೂಮಿ ಮೇಲೆ ಓಡಾಡ್ತಾ ಇದ್ದೀವಿ ಅಂದರೆ ಅದಕ್ಕೂ ಫ್ರಿಕ್ಷನ್ನೇ ಕಾರಣ. ಹಾಗಾದರೆ ಫ್ರಿಕ್ಷನ್ದು ಡಿಸ್ಅಡ್ವಾಂಟೇಜ್ ಏನಿರ್ತದೆ? ಫ್ರಿಕ್ಷನ್ದು ಡಿಸ್ಅಡ್ವಾಂಟೇಜ್ ಏನೂ ಇಲ್ಲ. ನಿಮಗೆ ಟೈರ್ ಸಮದೋಯ್ತು ಅನ್ನಲ್ವಾ? ಟೈರ್ ಏನಕ್ಕೆ ಸಮಿತಾ ಇದೆ? ನಮ್ಮ ರೋಡ್ಗೂ ಮತ್ತು ಗಾಡಿ ಟೈರ್ಗೂ ಕಾಂಟ್ಯಾಕ್ಟ್ ಆದಾಗ ಫ್ರಿಕ್ಷನ್ಗೆ ಏನಾಗುತ್ತೆ, ನಮಗೆ ಅದು ಗಾಡಿ ಮೂವ್ ಆದಾಗ ಫ್ರಿಕ್ಷನ್ ಆಗುತ್ತಲ್ಲ, ಆ ಫ್ರಿಕ್ಷನ್ಗೆ ಏನಾಗುತ್ತೆ, ಟೈರ್ ಸವಿಯುತ್ತೆ. ಇದನ್ನೇ ಇಂಗ್ಲೀಷಲ್ಲಿ ಏನಂತಾರೆ, ವೇರ್ ಆ್ಯಂಡ್ ಟೇರ್ ಅಂತ ಕರೀತಾರೆ. ನೋಡಿ, ಸೆಕೆಂಡ್ ಕ್ವಶನ್ ಬಂದ್ಬಿಟ್ಟು ವಾಟ್ ಈಸ್ ದಿ ಡೈರೆಕ್ಷನ್ ಆಫ್ ಫ್ರಿಕ್ಷನಲ್ ಫೋರ್ಸ್ ಅಗೇನ್ಸ್ಟ್ ಎ ಮೋಷನಲ್ ಆಬ್ಜೆಕ್ಟ್. ಅಂದರೆ ನೋಡಿ, ಒಂದು ಡೈರೆಕ್ಷನಲ್ ಫೋರ್ಸ್ ಆ್ಯಕ್ಟ್ ಆಗ್ತದೆ ಅಂದರೆ ಅದಕ್ಕೆ ಮೋಷನಲ್ ಆಬ್ಜೆಕ್ಟ್ ಏನಾಗಿರುತ್ತೆ ಅಂದರೆ ಆಪೋಸಿಟ್ ಆಗಿರುತ್ತೆ, ಆಪೋಸಿಟ್ ಟು ದಿ ಆಬ್ಜೆಕ್ಟ್ ಅಂತ. ನೆಕ್ಸ್ಟ್ ಕ್ವಶನ್ ನೋಡಿ, ವಿಚ್ ಫೋರ್ಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದಿ ನಾರ್ಮಲ್ ರಿಯಾಕ್ಷನ್ ಬಿಟ್ವೀನ್ ಕಾಂಟ್ಯಾಕ್ಟಿಂಗ್ ಸರ್ಫೇಸ್. ಅಂದರೆ ಮೂರನೇ ಕ್ವಶನ್ ಏನು ಹೇಳ್ತಾನೆ ಅಂದರೆ ವಿಚ್ ಫೋರ್ಸ್, ಯಾವ ಫೋರ್ಸ್ ಅಂದರೆ ಯಾವ ಬಲ ಏನಾಗುತ್ತೆ, ಪ್ರಪೋರ್ಷನಲ್, ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ನಾರ್ಮಲ್ ರಿಯಾಕ್ಷನ್ ಬಿಟ್ವೀನ್ ದಿ ಕಾಂಟ್ಯಾಕ್ಟಿಂಗ್ ಸರ್ಫೇಸ್. ಅಂದರೆ ಇಲ್ಲಿ ನೋಡಿ, ಒಂದು ವಸ್ತು, ಈಗ ನಾನು ಪೆನ್ಸಿಲ್ ತೊಗೊಂಡು ಬೋರ್ಡ್ ಮೇಲೆ ನಾನು ಶೀಟ್ ಮೇಲೆ ಬರಿತಿದ್ದೀನಿ ಅಥವಾ ಚಾಪಿಸ್ ತಗೊಂಡು ನಾನು ಬೋರ್ಡ್ ಮೇಲೆ ಬರಿತಿದ್ದೀನಿ ಅಂದರೆ ಅಲ್ಲಿ ನಮ್ಗೆ ಏನಾಗುತ್ತೆ, ಫ್ರಿಕ್ಷನ್. ಅಂದರೆ ಬೋರ್ಡ್ಗೂ ಮತ್ತು ಚಾಪಿಸ್ಗೂ ಘರ್ಷಣೆ ಆದಾಗ, ಫ್ರಿಕ್ಷನ್ ಆದಾಗಲೇ ನಾವೇನು ಮಾಡ್ಬೋದು, ಅಲ್ಲಿ ಬರೆಯೋಕ್ಕಾಗುತ್ತೆ. ಪೆನ್ಸಿಲ್ ತೊಗೊಂಡು ನಾನು ಪೆನ್ಸಿಲ್ ಅಥವಾ ಪೆನ್ ತೊಗೊಂಡು ಪೇಪರ್ ಮೇಲೆ ಬರಿತಿದ್ದೀನಿ ಅಂದರೆ ಆ ಪೆನ್ಸಿಲ್ ಲೆಡ್ಗೂ ಪೇಪರ್ಗೂ ಫ್ರಿಕ್ಷನ್ ಆದಾಗಲೇ ನಾವು ಅಲ್ಲಿ ಬರೆಯೋಕ್ಕಾಗೋದು. ನೆಕ್ಸ್ಟ್ ಕ್ವಶನ್ ನೋಡಿ, ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ಆಕ್ಟ್ಸ್ ಇನ್ ಬಿಟ್ವೀನ್ ವೀಲ್ಸ್ ಆ್ಯಂಡ್ ರೋಡ್ಸ್ ಇಫ್ ವೆಹಿಕಲ್ಸ್ ಆರ್ ಏಬಲ್ ಟು ರನ್ ಆನ್ ರೋಡ್. ನೋಡಿ, ಇವಾಗ ತಾನೇ ಹೇಳಿದೆ ಅಲ್ವಾ, ಟೈರು ಮತ್ತು ರೋಡ್ ಅಂತ. ಅದಕ್ಕೆ ಏನು ಕಾರಣ? ಫ್ರಿಕ್ಷನ್ ಕಾರಣ. ವಿಚ್ ಈಸ್ ಯೂಸ್ಫುಲ್ ಫ್ರಿಕ್ಷನ್. ನೋಡಿ, ಇಲ್ಲಿ ರಿಂಗ್ಸ್ ಇನ್ ಎ ಸಿಲಿಂಡರ್ಗಳಲ್ಲಿ ರಿಂಗ್ಸ್ ಕೊಟ್ಟಿರ್ತಾನಲ್ಲ, ಅದ ಕ್ರ್ಯಾಂಕ್ ಶಾಫ್ಟ್ ಬೇರಿಂಗ, ವೀಲ್ ಹಬ್ ಬೇರಿಂಗ, ಬ್ರೇಕ್ ಶೂ ಲೈನಿಂಗ. ನೋಡಿ, ಇಲ್ಲಿ ಯಾವುದು ಫ್ರಿಕ್ಷನ್ ಅಂದರೆ ನಾವು ಗಾಡಿ, ನೋಡಿ ಯೂಸ್ಫುಲ್ ಅಂತ ಕೇಳ್ತಿದ್ದಾನೆ. ನಾವು ಬ್ರೇಕ್ ಹಾಕಿದ ತಕ್ಷಣ ಏನಾಗ್ತಿದೆ, ಗಾಡಿ ನಿಂತ್ಕೋತಿದೆ, ಇದು ಏನಾಗುತ್ತೆ, ಯೂಸ್ಫುಲ್ ಫ್ರಿಕ್ಷನ್ ಅಂತ ಆಗುತ್ತೆ. ಇನ್ ಕೇಸ್ ನಾವು ಫ್ರಿಕ್ಷನ್ನೇ ಆಗಲಿಲ್ಲ ಅಂದರೆ ಏನಾಗುತ್ತೆ, ಸಡನ್ ಆಗಿ ಏನೋ ಮಧ್ಯ ಬಂದಾಗ ಬ್ರೇಕ್ ಹಾಕಲಿಲ್ಲ ಅಂದರೆ ಅಲ್ಲಿ ನಮಗೆ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರ್ತದೆ. ನೋಡಿ, ನೆಕ್ಸ್ಟು ವಿಚ್ ಈಸ್ ವೇಸ್ಟ್ಫುಲ್ ಫ್ರಿಕ್ಷನ್ ಅಂತ ಕೇಳಿದ್ದಾನೆ. ಟೈರ್ಸ್ ಆನ್ ಫ್ಲೋರ್, ಬ್ರೇಕ್ ಶೂಸ್ ಲೈನಿಂಗು, ಕ್ಲಚ್ ಲೈನಿಂಗು. ಇದು ಯಾವುದೂ ಏನಾಗಲ್ಲ, ನಮಗೆ
ಪ್ರಾಬ್ಲಮ್ ಆಗಲ್ಲ. ನೆಕ್ಸ್ಟ್ ಕ್ವೆಶನ್ ನೋಡಿ, ಅದಾದ್ಮೇಲೆ ನೋಡಿ ಅದಕ್ಕೆ ಯಾವುದು ರೇರ್ ಆಕ್ಸೆಲ್ ಗೇರ್ ಅನ್ನೋದು, ಆ ಗೇರ್ ಏನಿರ್ತದೆ ಅದು ಏನಾಗಿರುತ್ತೆ, ರೇರ್ ಆಕ್ಸೆಲ್ ಗೇರು ವೇಸ್ಟ್ಫುಲ್ ಫ್ರಿಕ್ಷನ್ ಅಂತ ಹೇಳ್ಬೋದು. ನೆಕ್ಸ್ಟ್ ವಿಚ್ ಈಸ್ ಡಿಪೆಂಡ್ಸ್ ಆನ್ ದಿ ಫ್ರಿಕ್ಷನಲ್ ಫೋರ್ಸ್. ನೋಡಿ ಯಾವುದು ಫ್ರಿಕ್ಷನಲ್ ಫೋರ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದರೆ ಕಾಂಟ್ಯಾಕ್ಟ್ ಸರ್ಫೇಸ್ ಡಿಪೆಂಡ್ ಆಗಿರುತ್ತೆ. ನೆಕ್ಸ್ಟ್ ಕ್ವೆಶನ್ ನೋಡಿ, ಹೌ ಕೋಎಫಿಷಿಯಂಟ್ ಆಫ್ ಫ್ರಿಕ್ಷನ್ ಈಸ್ ಎಕ್ಸ್ಪ್ರೆಸ್ಡ್. ಕೋಎಫಿಷಿಯಂಟ್ ಆಫ್ ಫ್ರಿಕ್ಷನ್ ಅನ್ನ ಹೆಂಗ್ ಎಕ್ಸ್ಪ್ರೆಸ್ ಮಾಡ್ತಾರೆ ಅಂದ್ರೆ ಇಟ್ ಈಸ್ ದಿ, ನೋಡಿ ಇಲ್ಲಿ ಆನ್ಸರ್ ಇಲ್ಲಿದೆ, ಇಟ್ ಈಸ್ ದಿ ರೇಷಿಯೋ ಬಿಟ್ವೀನ್ ಫ್ರಿಕ್ಷನಲ್ ಫೋರ್ಸ್ ಅಂಡ್ ನಾಮಿನಲ್ ರಿಯಾಕ್ಷನ್ ಅಂತ ಕರಿತೀವಿ. ನೆಕ್ಸ್ಟ್ ನೋಡಿ, ಇದು ತುಂಬಾ ಇಂಪಾರ್ಟೆಂಟ್. ಏನಿದು, ಇದನ್ನ ನಾವು ರೆಗ್ಯುಲರ್ ಕ್ಲಾಸ್ಗಳಲ್ಲಿ ಡಿಸ್ಕಸ್ ಮಾಡಿರ್ತೀವಿ, ಫಾರ್ಮುಲಾ ಹೆಂಗ್ ಬರುತ್ತೆ ಹೆಂಗೆ ಅಂತ. ಇಲ್ಲಿ ಏನ್ ಕ್ವಶನ್ ಕೇಳ್ತಿದ್ದಾನೆ ಅಂದ್ರೆ 9ನೇದು, ವಾಟ್ ಈಸ್ ದಿ ಫಾರ್ಮುಲಾ ಟು ಫೈಂಡ್ ಎ ಕೋಎಫಿಷಿಯಂಟ್ ಆಫ್ ಫ್ರಿಕ್ಷನ್. ನೋಡಿ ಕೋಎಫಿಷಿಯಂಟ್ ಆಫ್ ಫ್ರಿಕ್ಷನ್ ನಾವು ಏನಂತ ಕರಿತೀವಿ, ಮ್ಯೂ ಅಂತ ಕರಿತೀವಿ. ಅದು ನೆಕ್ಸ್ಟ್ ಕ್ವಶನ್ ಇರುತ್ತೆ, ಸಿಂಬಲ್ ಕೇಳೋ ಚಾನ್ಸಸ್ ಇರುತ್ತೆ. ನೋಡಿ ಮ್ಯೂನ ಕಂಡುಹಿಡಿಬೇಕು ಅಂದ್ರೆ ಕೋಎಫಿಷಿಯಂಟ್ ಆಫ್ ಫ್ರಿಕ್ಷನ್ ನಾವು ಮ್ಯೂ ಅಂತ ಕರಿತೀವಿ. ಅದಕ್ಕೆ ಏನ್ ಫಾರ್ಮುಲಾ ಅಂದ್ರೆ ನೋಡಿ ಫೋರ್ಸ್ ಡಿವೈಡೆಡ್ ಬೈ ವೆಯ್ಟ್ ಅಂತ ಕರಿತೀವಿ. ಅದಾದ್ಮೇಲೆ ನೆಕ್ಸ್ಟ್ ನೋಡಿ, ಇಲ್ಲಿ ನೋಡಿ 10ನೇ ಕ್ವಶನ್ ನೋಡಿ, ವಿಚ್ ಸಿಂಬಲ್ ಈಸ್ ಯೂಸ್ ಟು ಡಿನೋಟ್ ಕೋಎಫಿಷಿಯಂಟ್ ಆಫ್ ಫ್ರಿಕ್ಷನ್. ಕೋಎಫಿಷಿಯಂಟ್ ಆಫ್ ಫ್ರಿಕ್ಷನ್ ನಾವು ಏನಂತ ಕರಿತೀವಿ, ಆಪ್ಷನ್ ಬಿ ಇದೆಯಲ್ಲ ಮ್ಯೂ ಅಂತ ಕರಿತೀವಿ. ನೆಕ್ಸ್ಟ್ 11ನೇ ನೋಡಿ, ವಾಟ್ ಕೈಂಡ್ ಆಫ್ ಫ್ರಿಕ್ಷನ್ ಇಸ್ ಕಾಲ್ಡ್ ಇಫ್ ಟೂ ಆಬ್ಜೆಕ್ಟ್ಸ್ ಆರ್ ಇನ್ ಕಾಂಟ್ಯಾಕ್ಟ್ ಅಟ್ ರೆಸ್ಟ್. ನೋಡಿ ಎರಡು ವಸ್ತು, ಈಗ ನಾನು ಎರಡು ಕಲ್ಲು ಇಟ್ಟಿರ್ತೀನಿ, ಪಕ್ಕ ಇಟ್ಟಿರ್ತೀನಿ, ಅದನ್ನ ಏನಂತ ಕರಿತೀವಿ, ನಾನು ಸ್ಟ್ಯಾಟಿಕ್ ಫ್ರಿಕ್ಷನ್ ಅಂತ ಕರಿತೀವಿ. ಅದೇ ಆ ಎರಡು ಕಲ್ಲನ್ನ ನಾನು ಸ್ಲೋಪ್ ಮೇಲೆ ಜಾರ್ ಬಿಟ್ಟಾಗ, ರೌಂಡ್ ಶೇಪ್ ಇರೋ ಕಲ್ಲುಗಳನ್ನ ಜಾರ್ ಬಿಟ್ಟಾಗ ಅದು ಏನಾಗುತ್ತೆ, ರೋಲಿಂಗ್ ಅಂತ ಕರಿಬೋದು. ನೀವು ಇನ್ ಕೇಸ್ ಒಂದು ಜಾರ್ಗುಪ್ಪೆ ಮೇಲಿಂದ ನೀವು ಜಾರ್ತಿದ್ದೀರಾ ಅಂದ್ರೆ ಅದನ್ನ ಏನಂತ ಕರಿಬೋದು, ಸ್ಲೈಡಿಂಗ್ ಫ್ರಿಕ್ಷನ್ ಅಂತ ಕರಿಬೋದು. ಆಯ್ತಾ, ನೀವು ಒಂದು ಬಾಲ್ ತಗೊಂಡು ಸರ್ಕ್ಯುಲರ್ ಶೇಪಲ್ಲಿ ಆ ಬಾಲ್ನ ಎಸೆದಾಗ ಅದನ್ನ ಏನಂತ ಕರಿತೀವಿ, ಆ ಬಾಲ್ನಲ್ಲಿ ಸರ್ಕ್ಯುಲರ್ ಶೇಪಲ್ಲಿ ಆ ಬಾಲ್ನ ಪಾಸ್ ಮಾಡಿದಾಗ, ಅಥವಾ ವೆಹಿಕಲ್ನ ನೀವು ಒಂದು ರೌಂಡ್ ಶೇಪಲ್ಲಿ ನೀವು ಕವರ್ ಮಾಡ್ಕೊಂಡಾಗ ಅಂದರೆ ರೈಡ್ ಮಾಡಿದಾಗ ಅದನ್ನು ನಾವು ಏನಂತ ಕರಿಬೋದು, ಆಂಗ್ಯುಲಾರ್ ಅಥವಾ ಕೆಲವೊಂದ್ಸತಿ ಸರ್ಕ್ಯುಲರ್ ಅಂತಲೂ ಕರಿಬೋದು. ಇಲ್ಲಿ ನೋಡಿ ಸರ್ಕ್ಯುಲರ್ ಫ್ರಿಕ್ಷನ್ ಇರ್ಬೋದು. ಅದೆಲ್ಲದಕ್ಕಿಂತ ಇಂಪಾರ್ಟೆಂಟ್ ಆಗಿ ನಿಮ್ಗೆ ಇಲ್ಲಿ ರೋಲಿಂಗು, ಸ್ಲೈಡಿಂಗು, ಸ್ಟ್ಯಾಟಿಕ್ ಫ್ರಿಕ್ಷನ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನೋಡಿ ಸ್ಟ್ಯಾಟಿಕ್ ಫ್ರಿಕ್ಷನ್ ಅಂದ್ರೆ ಏನೂ ಇಲ್ಲ, ಎರಡು ಸಾಲಿಡ್ ಆಬ್ಜೆಕ್ಟ್ಗಳು ರೆಸ್ಟಲ್ಲಿ ಇದ್ದಾಗ ಅದನ್ನು ನಾವೇನಂತ ಕರಿತೀವಿ, ನಾವು ಅದನ್ನ ಸ್ಟ್ಯಾಟಿಕ್ ಅಂತ ಕರಿತೀವಿ. ಅದಾದ್ಮೇಲೆ ಡೈನಮಿಕ್ ಅಂದ್ರೆ ಏನು ಅಂದ್ರೆ ಇಫ್ ಎನಿ ಆಬ್ಜೆಕ್ಟ್, ಟೂ ಆಬ್ಜೆಕ್ಟ್, ಇಲ್ಲಿ ಎರಡು ಆಬ್ಜೆಕ್ಟು ವೆನ್ ದೇ ಆರ್ ಇನ್ ಮೋಷನ್, ಅಂದ್ರೆ ಎರಡು ಆಬ್ಜೆಕ್ಟು ಮೋಷನ್ ಅಲ್ಲಿ ಇದ್ದಾಗ ಅದನ್ನ ನಾವು ಡೈನಮಿಕ್ ಅಂತ ಕರಿತೀವಿ. ಸ್ಲೈಡಿಂಗ್ ಅಂದ್ರೆ ಒಂದು ಆಬ್ಜೆಕ್ಟು ಇನ್ನೊಂದ್ರ ಮೇಲೆ ಸ್ಲೈಡ್ ಆದ್ರೆ, ಜಾರ್ದಾಗ ಅದನ್ನ ನಾವು ಸ್ಲೈಡಿಂಗ್ ಅಂತ ಕರಿತೀವಿ. ರೋಲಿಂಗ್ ಅಂದ್ರೆ ಇಟ್ ಈಸ್ ದಿ ಫ್ರಿಕ್ಷನ್ ದಟ್ ಅಕರ್ಸ್ ವೆನ್ ಸರ್ಕ್ಯುಲರ್ ಆಬ್ಜೆಕ್ಟ್ ಸಚ್ ಆಸ್ ಬಾಲ್ ಆರ್ ರೋಲರ್ ರೋಲ್ಸ್ ಆನ್ ಎ ಫ್ಲಾಟ್ ಸರ್ಫೇಸ್. ಅಂದ್ರೆ ಫ್ಲಾಟ್ ಆಗಿರೋ ಸರ್ಫೇಸ್ ಮೇಲೆ ಬಾಲ್ ಇರ್ಬೋದು, ರೋಲರ್ ಇರ್ಬೋದು, ಅದು ಅದ್ರ ಮೇಲೆ ಪಾಸ್ ಆದಾಗ, ಅದ್ರ ಮೇಲೆ ಮೂವ್ಮೆಂಟ್ ಆದಾಗ ಅದನ್ನು ನಾವೇನಂತ ಕರಿತೀವಿ, ರೋಲಿಂಗ್ ಅಂತ ಕರಿತೀವಿ. ನೆಕ್ಸ್ಟ್ ನೋಡಿ, ಇಲ್ಲಿ ನಮ್ಗೆ ಇಂಪಾರ್ಟೆಂಟ್ ಇನ್ನೊಂದು ಏನು ಅಂದ್ರೆ, ನೋಡಿ 12ನೇ ಕ್ವಶನ್, ವಿಚ್ ಈಸ್ ದಿ ಕರೆಕ್ಟ್ ಸ್ಟೇಟ್ಮೆಂಟ್ ಅಂತ ಕೊಡ್ತಾನೆ. ಈ ತರ ಯಾವಾಗ ಬರುತ್ತೆ ಈ ತರದ ಕ್ವಶನ್ ಅಂದ್ರೆ, ಕ್ವಶನ್ ಪೇಪರ್ ಸ್ವಲ್ಪ ಟಫ್ ಇದ್ದಾಗ ಈ 12ನೇ ಕ್ವಶನ್ ಇದೆಯಲ್ಲ ಈ ತರ ಬರ್ಬೋದು. ಏನಂತ ಹೇಳ್ತಿದ್ದಾನೆ, ಯಾವ ಸ್ಟೇಟ್ಮೆಂಟ್ ಕರೆಕ್ಟ್ ಅಂತ ಹೇಳ್ತಿದ್ದಾನೆ. ಲಿಮಿಟಿಂಗ್ ಫ್ರಿಕ್ಷನ್ ಇಸ್ ಈಕ್ವಲ್ ಟು ಸ್ಲೈಡಿಂಗ್ ಫ್ರಿಕ್ಷನ್, ಲಿಮಿಟಿಂಗು ಮತ್ತು ಸ್ಲೈಡಿಂಗ್ ಫ್ರಿಕ್ಷನ್ ಈಕ್ವಲ್ ಇರಲ್ಲ. ನೆಕ್ಸ್ಟ್ ರೋಲಿಂಗ್ ಫ್ರಿಕ್ಷನ್ ಇಸ್ ಮೋರ್ ದೆನ್ ಸ್ಲೈಡಿಂಗ್ ಫ್ರಿಕ್ಷನ್, ಅದು ನಾವು ಹಂಗೆ ಸಡನ್ ಆಗಿ ಹೆಂಗೆ ಅಂತಾನೆ ಹೇಳಕ್ಕಾಗಲ್ಲ. ನೋಡಿ ಸ್ಲೈಡಿಂಗ್ ಫ್ರಿಕ್ಷನ್ ಇಸ್ ಆಲ್ವೇಸ್ ಲೆಸ್ ದೆನ್ ಲಿಮಿಟಿಂಗ್ ಫ್ರಿಕ್ಷನ್. ಅಂದ್ರೆ ಸ್ಲೈಡ್ ಜಾರ್ತಾ ಇರೋದು ಲಿಮಿಟ್ ಮಾಡೋದಕ್ಕಿಂತ ಏನಾಗಿರುತ್ತದೆ, ಕಡಿಮೆ ಇರುತ್ತದೆ ಅಂತ ಹೇಳ್ತಾನೆ. ಇದು ಕರೆಕ್ಟ್ ಆಗಿರುತ್ತೆ. ನೆಕ್ಸ್ಟ್ ನೋಡಿ 13ನೇ ಕ್ವಶನ್, ಇದು ಫಾರ್ಮುಲಾ. ವಾಟ್ ಈಸ್ ದಿ ಫಾರ್ಮುಲಾ ಟು ಫೈಂಡ್ ದಿ ಫೋರ್ಸ್ ಇಫ್ ದಿ ಆಬ್ಜೆಕ್ಟ್ ಈಸ್ ಜಸ್ಟ್ ಮೂವ್ ಅಪಾನ್ ದಿ ಪ್ಲೇನ್ ಅಂತ ಕೇಳ್ತಿದ್ದೇನೆ. ಅದಕ್ಕೇನು ಅಂದರೆ ನೋಡಿ W ಇಂಟು ಸೈನ್ ತೀಟಾ ಪ್ಲಸ್, ಇದು ನೋಡಿ ಈ ಸಿಂಬಲ್ ಏನಿದೆ, ಈ ಸಿಂಬಲ್ನ ಈ ಥರನಾದ್ರು ಬರಿಬೋದು ಅಥವಾ ಹಿಂಗಾದ್ರೂ ಬರಿಬೋದು. ಇದನ್ನ ನಾವು ಫೈ ಅಂತ ಕರಿತೀವಿ. ನೋಡಿ ಈ ಸಿಂಬಲ್ನ ನಾವು ಪೈ ಅಂತ ಕರೆದ್ರೆ ಇದನ್ನ ಏನಂತ ಕರಿತೀವಿ, ಈ ಥರ ಸಿಂಬಲ್ನ ಇದನ್ನ ಏನಂತ ಕರಿತೀವಿ, ಇದನ್ನ ನಾವು ಫೈ ಅಂತ ಕರಿತೀವಿ. ನೋಡಿ ಇನ್ನೊಂದ್ಸತಿ ನೋಡ್ಕೊಳ್ಳಿ, W ಸೈನ್ ತೀಟಾ ಪ್ಲಸ್ ಫೈ ಡಿವೈಡೆಡ್ ಬೈ ಕಾಸ್ ಫೈ ಅಂತ ಕರಿತೀವಿ. ನೆಕ್ಸ್ಟ್ ನೋಡಿ, ವಿಚ್ ಆಫ್ ದಿ ಆಂಗಲ್ ಇಸ್ ಕಾಲ್ಡ್ ಆಂಗಲ್ ಆಫ್ ಫ್ರಿಕ್ಷನ್ ಅಂತ ಕರಿತೀವಿ. ನೋಡಿ ಇದು ನಿಮಗೆ ಕಾನ್ಸೆಪ್ಟ್ ಬೇಸ್ಡ್ ಕ್ವಶನ್. ಇದನ್ನ ನೀವು ಕ್ಲಾಸಲ್ಲಿ ಪಾಠ ಕರೆಕ್ಟಾಗಿ ಕೇಳಿದಾಗ ಮಾತ್ರ ನೀವು ಏನು ಮಾಡ್ಬೋದು, ಆನ್ಸರ್ ಮಾಡ್ಬೋದು. ಕ್ವಶನ್ ಏನು ಕೇಳ್ತಿದ್ದಾನೆ, ವಿಚ್ ಆಫ್ ದಿ ಆಂಗಲ್ ಇಸ್ ಕಾಲ್ಡ್ ಆಂಗಲ್ ಆಫ್ ಫ್ರಿಕ್ಷನ್ ಅಂದ್ರೆ ಆಂಗಲ್ R O ಮತ್ತೆ S.
ಈ ಆ್ಯಂಗಲ್ ಏನಿದೆ ನೋಡಿ, ಇಲ್ಲಿ ನೋಡಿ ROS, ಇದನ್ನ ನಾವು ಏನಂತ ಕರಿತೀವಿ, ಇದನ್ನ ನಾವು ಆಂಗಲ್ ಆಫ್ ಫ್ರಿಕ್ಷನ್ ಅಂತ ಕರಿತೀವಿ. ಏನಂತ ಕರಿತೀವಿ? ಆಂಗಲ್ ಆಫ್ ಫ್ರಿಕ್ಷನ್ ಅಂತ ಕರಿತೀವಿ. ನೋಡಿ ಇಲ್ಲಿ ಆಂಗಲ್ ಆಫ್ ಫ್ರಿಕ್ಷನ್ ಜೊತೆಗೆ ನಿಮಗೆ ಅವನು ಇಲ್ಲಿ ಇನ್ನೊಂದು ಏನು ಕೇಳ್ಬೋದು ಅಂದರೆ, ಈ ಥರ ಕೊಟ್ಬಿಟ್ಟು ಆಂಗಲ್ ಆಫ್ ಫ್ರಿಕ್ಷನ್ದು ಫಾರ್ಮುಲಾಗಳನ್ನ ಕೇಳ್ಬೋದು. ಆಂಗಲ್ ಆಫ್ ಫ್ರಿಕ್ಷನ್ ಕಂಡುಹಿಡಿಯೋಕೆ ಏನು ಅಂತ. ಇದಕ್ಕೆ ಫಾರ್ಮುಲಾ ಏನು ಅಂದರೆ tan θ ಈಸ್ ಈಕ್ವಲ್ ಟು F ಡಿವೈಡೆಡ್ ಬೈ W ಅಂತ ಕರಿತೀವಿ. ಏನಂತ ಕರಿತೀವಿ? F/W ಅಂತ ಕರಿತೀವಿ. ನೋಡಿ, ಫೋರ್ಸ್ ಇರ್ಬೋದು F ಅಂದರೆ, W ಅಂದರೆ ನಾವು ಅದನ್ನ ವೆಯ್ಟ್ ಅಂತ ಕರಿತೀವಿ. ಆ ವೆಯ್ಟ್ನ ನೀವು ಕೆಲವೊಂದ್ಸತಿ ಮಾಸ್ ಕೊಟ್ಟಿರ್ತಾನೆ, ಅದನ್ನ ವೆಯ್ಟ್ ಆಗಿ ಕನ್ವರ್ಟ್ ಮಾಡ್ಕೊಂಡು ಮಾಡಬೇಕಾಗುತ್ತೆ. ಇದು ನಿಮಗೆ ತುಂಬ ಇಂಪಾರ್ಟೆಂಟ್ ಬೇಸಿಕ್ ಕಾನ್ಸೆಪ್ಟ್ ಇದು. ಅಂದರೆ ಒಂದು ವಸ್ತುನ ನೀವು ಒಂದು ವಸ್ತು ಇಟ್ಟಾಗ ಆ ವಸ್ತುಲಿ ನೀವು ಫ್ರಿಕ್ಷನ್ ಕಂಡುಹಿಡಿಬೇಕು ಅಂದಾಗ ನಾವು ಈ ಡಯಾಗ್ರಾಮ್ ಮುಖಾಂತರ ಎಕ್ಸ್ಪ್ಲೈನ್ ಮಾಡ್ಕೋತೀವಿ. ನೋಡಿ, ORS ನ ಏನಂತ ಕರಿತೀವಿ ಅಂದರೆ ನಾವು ಅದನ್ನ ಆಂಗಲ್ ಆಫ್ ಫ್ರಿಕ್ಷನ್ ಅಂತ ಕರಿತೀವಿ. ನೆಕ್ಸ್ಟ್ ನೋಡಿ, ವಾಟ್ ಈಸ್ ದಿ ಕೋಎಫಿಷಿಯಂಟ್ ಆಫ್ ಫ್ರಿಕ್ಷನ್ ಇಫ್ ಆಂಗಲ್ ಆಫ್ ಫ್ರಿಕ್ಷನ್ ಈಸ್ Q ಅಂತ ಕೇಳಿದಾನೆ. ನೋಡಿ, ಯಾವಾಗಲೂ ಅಷ್ಟೇ ಕೋಎಫಿಷಿಯಂಟ್ ಆಫ್ ಫ್ರಿಕ್ಷನ್ ಅಂತ ಬಂದ ತಕ್ಷಣ ನಮಗೆ ಒಂದು ಫಾರ್ಮುಲಾ ನೆನಪಾಗಬೇಕು. ಏನು ಅಂದರೆ tan θ ಇಸ್ ಈಕ್ವಲ್ ಟು F ಡಿವೈಡೆಡ್ ಬೈ W ಅಂತ. ನೆಕ್ಸ್ಟು